ಪ್ರೈಸ್ ದ ಲಾರ್ಡ್. ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರೇ, ಬೇಸರ, ಚಿಂತೆಗಳು, ಒತ್ತಡಗಳು, ನಿರಾಸೆಗಳಲ್ಲಿದ್ದೀರಾ? ಆತನನ್ನು ನಂಬಿದವರು ಎಂದಿಗೂ ನಿರಾಸೆ, ಆಶಾಭಂಗವಾಗುವುದಿಲ್ಲ. ನಾವು ಇದನ್ನು ತಿಳ್ಕೊಳ್ಳಬೇಕು. ನಾವು ಖುಷಿ, ಆನಂದ ಮತ್ತು ಒಂದು ಉಲ್ಲಾಸ, ಆನಂದದ ಜೀವನ ಜೀವಿಸುವುದಕ್ಕಾಗಿ ಏನಂತಂದರೆ, ದೇವರ ವಾಕ್ಯ ಹೇಳ್ತಾ ಇದೆ 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆದೆಲ್ಲ ಹೋಯಿತು, ಎಲ್ಲವೂ ಹೊಸದಾಯಿತು. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ, ಯೇಸು ನಮ್ಮಲ್ಲಿದ್ದಾರೆ, ನಾವು ಯೇಸುವಿನಲ್ಲಿದ್ದೇವೆ, ಯೇಸು ನಮ್ಮಲ್ಲಿದ್ದಾರೆ. ಆದರೆ ಎಷ್ಟು ಸಂತೋಷ, ಎಷ್ಟು ಖುಷಿ, ಆನಂದ, ವಿಜಯ್, ಸಮೃದ್ಧಿ ನಮ್ಮದಿದೆ. ಯಾವ ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಇದ್ದರೂ ಕೂಡ ಇದನ್ನು ಗೊತ್ತು ಮಾಡಿಕೊಳ್ಳಿ, ಇದನ್ನು ತಿಳ್ಕೊಳ್ಳಿ, ಆನಂದ ಮನಸ್ಸಿ. ನಿಮ್ಮ ಒಳಗೆ ಈಗಲೂ ಕೂಡ ಯೇಸು ಇದ್ದಾರೆ, ನೀವು ಯೇಸುವಿನಲ್ಲಿದ್ದೀರಿ. ನಮ್ಮ ಹತ್ತಿರ ಮಹಿಮೆಯ ನೀತಿಯ ಜೀವನವಿದೆ. ಆದುದರಿಂದ ನಾವು ನಂಬಿಕೆ ಮೂಲಕವಾಗಿ ನಡೆಯುತ್ತೇವೆ, ಇಂದ್ರಿಯ ಜ್ಞಾನದ ಮೂಲಕವಾಗಿ ಅಲ್ಲ. ಈ ಸತ್ಯತೆಯನ್ನು ನಾವು ಅಂಗೀಕರಿಸುವಾಗ, ಈ ಸತ್ಯತೆಯನ್ನು ನಾವು ತಿಳ್ಕೊಂಡಾಗ, ಈ ಸತ್ಯತೆಯಲ್ಲಿ ನಡೆಯುವಾಗ ಎಷ್ಟು ಆನಂದ, ಖುಷಿ ನಮಗಾಗುತ್ತೆ. ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ. ಎಷ್ಟೊಂದು ಒಳ್ಳೆಯ ಸಂಬಂಧ ಇದೆ. ಯೇಸು ನಮ್ಮಲ್ಲಿದ್ದಾರೆ, ನಾವು ಯೇಸುವಿನಲ್ಲಿದ್ದೇವೆ. ನಮ್ಮ ವಿರೋಧವಾಗಿ, ನಮ್ಮ ಆಜುಬಾಜು ಯಾವುದು ಕೂಡ ನಮ್ಮನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ. ಇದನ್ನು ನೆನೆಸಿ ಖುಷಿ, ಆನಂದ, ಉಲ್ಲಾಸದಿಂದಿರ್ರಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಆಮೆನ್, ಆಮೆನ್.